ರಾಮ ಮಂದಿರ ಉದ್ಘಾಟನೆ ಆಗಿದ್ದು ಆಯ್ತು, ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಆಯ್ತು. ಆದ್ರೂ ಅದ್ರ ಬಗ್ಗೆ ಕೆಲವರು ಟೀಕೆ ಮಾಡೋದನ್ನ ಮಾತ್ರ ಬಿಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರಲ್ಲಿ ನಮ್ಮ ರಾಜ್ಯದ ಸಚಿವ ಸಂತೋಷ್ ಲಾಡ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವ್ರು ಮಂದಿರ ಕಟ್ಟಿಲ್ಲ, ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿರೋದ್ರಿಂದ ಬಡತನ ನಿರ್ಮೂಲನೆ ಆಗಲ್ಲ, ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಇಚ್ಛಾಶಕ್ತಿ ಎಂದಿದ್ದಾರೆ. ಇನ್ನು ತಮ್ಮ ಹೇಳಿಕೆಗೆ ತೀವ್ರ ಟೀಕೆ ವ್ಯಕ್ತವಾಗುತ್ತಲೇ ಸ್ಪಷ್ಟನೆ ಕೂಡ ಕೊಟ್ಟರು, ಉಲ್ಟಾ ಹೊಡೆದ್ರು. ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಜಾಗಕ್ಕಿಂತ ಹೆಚ್ಚಿನ ವ್ಯಾಪ್ತಿಯಲ್ಲಿ ಮಂದಿರ ನಿರ್ಮಿಸಲಾಗಿದೆ ಅಂತ ನಾನು ಹೇಳಿದ್ದೇನೆ, ಜನರಲ್ ಆಗಿ ಹೇಳಿದ್ದೀನಿ ಅಷ್ಟೇ. ಜಾಗದ ವಹಿವಾಟಿನಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದೀನಿ, ರಾಮ ಮಂದಿರ ಕಟ್ಟಬಾರ್ದು ಅಂತ ನಾನು ಹೇಳಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ, ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ, ಅದು 40% ಕಟ್ಟಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಒಟ್ಟು ಕೇಳ್ತೀರಿ ನೀವು? ಬೇಕು, ಎಲ್ಲರೂ ಬೇಕು, ನಮಗೆಲ್ಲ ದೇವರುಗಳು ಬೇಕು, ನಮಗೆ ಸಿಖ್ ಬೇಕು, ಇಸಾಯಿ ಬೇಕು, ಜೀಸಸ್ ಬೇಕು. ಇವ್ರಿಗೇನು ಪ್ರಾಬ್ಲಮ್ ಏನು? ಇವ್ರದ್ದು ಯಾವ ಕಾರಣಕ್ಕೆ ಜಾಗ ಸರಿ ಇಲ್ಲ ಅಂತಿದ್ದಾರೆ. ಅಂದ್ರೆ ಜಾಗ ಸರಿ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಏನು ಕೊಟ್ಟಿತ್ತು ಅದ್ರ ಮೇಲೆ ಎಕ್ಸ್ಟ್ರಾ, ಅಂದ್ರೆ ಅದೇ ಜಾಗದಲ್ಲಿ ಎಕ್ಸ್ಟ್ರಾ ಜಾಗ ತಗೊಂಡು ಆ ಜಾಗ ಕಟ್ಟಿದಾರೆ ಅಂತ ಜನರಲ್ ಆಗಿ ಹೇಳಿರ್ತಕ್ಕಂಥ ಕಮೆಂಟ್. ಸೊ ಈಗ ರಾಮ ಮಂದಿರ ತಕ್ಷಣ, ರಾಮನ ಪರ ಮಾತಾಡಿದ ತಕ್ಷಣ ಇವ್ರಿಗೆ ಅಂತ ಅಂದ್ರೆ ರಾಮ ಮಂದಿರ ಕಟ್ಟಬಾರ್ದಂತಲ್ಲ, ಇದು 40% ಕಟ್ಟಿರ್ತಕ್ಕಂಥ ರಾಮ ಮಂದಿರನ ಇವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು, ಶಂಕರಾಚಾರ್ಯರು ಬಂದಿಲ್ಲ. ಸೊ ನನಗೆ ಗುರುತಲ್ಲ, ಏನ್ ಚರ್ಚಾ ಕಡೆ ಏನ್ ನಡೀತಾ ಇದೆ ಗುರುತಲ್ಲ, ಯಾಕಂದ್ರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ನನಗೂ ಸರಿಯಾಗಿ ಎಕ್ಸಾಕ್ಟ್ಲಿ ಗುರುತಲ್ಲ. ವಾಟ್ ಇಸ್ ದ ಕ್ವಶನ್ ಯು ವಾಂಟ್ ಟು ಆಸ್ಕ್? ಅವರು ಸ್ಪಷ್ಟವಾಗಿ ಕೇಳ್ತಾ ಇರೋದು, ನೀವು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ರಿ, ರಾಮ ಮಂದಿರ ಕಟ್ಟಿದ್ರಿಂದ ಬಡವರಿಗೆ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ದಾರೆ. ಹೌದು ಅಲ್ರಿ, ರಾಮ ಮಂದಿರ ಕಟ್ಟಿರೋದ್ರಿಂದ ನಾನೊಬ್ಬ ಹಿಂದೂನೇ, ಅದರಿಂದ ನೇರವಾಗಿ ಏನು ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನು ಕಾಣಲ್ಲ. ದೇವ್ರ ಭಕ್ತಿ ಎಲ್ಲರಿಗಿದೆ, ದೇವ್ರ ಭಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗಿದೆ. ಅಂದ್ರೆ ಬಡತನ ಇರೋದಿಲ್ಲ ಏನ್ ದೇವ್ರ ಭಕ್ತರಿಗೆ? ಅಂದ್ರೆ ದೇವ್ರ ಭಕ್ತಿ ಇದ್ರೆ ಯಾರು ಬಡತನ ಇರೋದಲ್ಲ. ಸೊ ಇವ್ರು ಮಂದಿರ ಕಟ್ಟಿ ಓಟ್ ಅದ್ರ ಮೇಲೆ ಕೇಳ್ತಾ ಇದಾರೆ.